ಓಂ ಶಾರದಾ ಲಕ್ಷ್ಮೀ ಗಣಪತಿ ಗುರುಭ್ಯೋ ನಮಃ. ಜಗದ್ಗುರು ಸಿದ್ಧಾರೂಢರ ಕಥಾಮೃತ 4ನೇ ಅಧ್ಯಾಯ. ಧರೆಗಳ ಜ್ಞಾನವನ್ನು ತೊಲಗಿಸಿ ಜ್ಞಾನ ಸೂರ್ಯನು ತೋರಿದ ಗುರುವರನು ಸಂಪ್ರದಾಯ ಅನುಗುಣದಲ್ಲೇ ನಟಿಸಿದನು. ಗುರುಗಳನ್ನು ಶೋಧಿಸಿಯವರು ಬಹು ಸೇವೆಯಂ ತೋಷಿಸಿದನು. ಅವರ ಸ್ವರೂಪ ಜ್ಞಾನ ಪಡೆದು ಮುಮುಕ್ಷುಗಳಿಗೆ ಅನುವಾದನು. ಸಿದ್ಧ ಬಾಲಕನು ಆಂಧ್ರ ರಾಜ್ಯಕ್ಕೆ ಹೋಗಿ ಅಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನ ಮಾಡಿ ನಂತರ ಅಲ್ಲಿ ಜಗದ್ಗುರು ಪೀಠ ಇದೆ. ಸೂರ್ಯ ಸಿಂಹಾಸನಸ್ಥ ಮಹಾ ಜಗದ್ಗುರುಗಳು ಅಲ್ಲಿ ಗುರುಗಳ ದರ್ಶನ ಮಾಡಿ ಅವರ ಆಶ್ರಮದಲ್ಲಿ ಒಂದು ದಿನ ಇದ್ದು, ಗುರುದೇವ, ನಾವು ಸಮ್ಯಕ್ ಜ್ಞಾನವನ್ನು ಹೊಂದಬೇಕಾದರೆ ಜ್ಞಾನಕ್ಕೆ ಸಾಧನಗಳು ಯಾವುವು ಅನ್ನುವುದಾಗಿ ಸಿದ್ಧ ಬಾಲಕನು ಗುರುಗಳಿಗೆ ಪ್ರಶ್ನೆ ಮಾಡ್ತದನು. ಆಗ ಗುರುಗಳು, ಇವನು ಯೋಗ್ಯವಾದ ಮುಂದೆ ಮಹಾಪುರುಷನ ಆಗುವ ಲಕ್ಷಣಗಳು ಈ ಬಾಲಕನಿಗೆ ಇದೆ. ತಮ್ಮ ಅನುಭವವನ್ನು ಗುರುಗಳು ಉಪದೇಶ ನೀಡುತ್ತದರ. ನಂತರ ಗುರು ಶೋಧನೆ ಮಾಡುವ ಪ್ರಸಂಗದಲ್ಲಿ ಹೋಗ್ತಾ ನಡೀತಾ ಅಲ್ಲಿ ಗುರುದೇವ, ಪರಮಾತ್ಮ, ನಾ ಗುರು ಶೋಧನೆ ಮಾಡಕತ್ತೇನೆ, ಎಷ್ಟು ಏನದ ಪರೀಕ್ಷೆ ಮಾಡ್ತದೆ, ನೀನು ಎಲ್ಲಿದಿ ಅಂತ ಮೂರ್ಛಾಗತನಾಗಿ ಒಂದು ಗುಡ್ಡ ಹತ್ತುವ ಪ್ರಸಂಗದಲ್ಲಿ ಮೂರ್ಛಾಗತನಾಗಿ ಸಿದ್ಧವಾಗಲಕ್ಕನ ಕೆಳಗಡೆ ಬೀಳ್ತದಾರ. ಆಗ ಪರಮಾತ್ಮ ಪ್ರತ್ಯಕ್ಷ ಆಗಿ, ಬ್ರಹ್ಮ ವಿಷ್ಣು ಮಹೇಶ್ವರರು ಪ್ರತ್ಯಕ್ಷ ಆಗಿ, ಅದು ಎದುರುಗಡೆ ಅಲ್ಲಿ ಗುಡ್ಡ ಇದೆ. ಗುಡ್ಡದ ಕೆಳಗಡೆ ಅಲ್ಲಿ ಅಮರಗುಂಡ ಸುಕ್ಷೇತ್ರ ಇದೆ. ಅಲ್ಲಿ ಕಟ್ಟಿಮಠದ ಸ್ವಾಮಿಗಳು, ಗಜದಂಡ ಶಿವಯೋಗಿಗಳು ಇರ್ತಾರೆ. ಅಲ್ಲಿ ದರ್ಶನ ಮಾಡು ಹೋಗು ಅಂತ ಹೇಳಿದಾಗ ಸಿದ್ಧ ಬಾಲಕ ಹೋಗ್ತದನು. ಹೋದ ನಂತರ ಗುರುಗಳ ದರ್ಶನ ಆಗ್ತದೆ. ಗುರುಗಳು ಈ ಸಿದ್ಧ ಬಾಲಕನು ನೋಡಿ, ಈ ಹಣೆ ಬರದಲ್ಲಿ ಹಣೆಯಲ್ಲಿ ಜ್ಞಾನ ಪ್ರಕಾಶ ಚಿಹ್ನೆಗಳು ಕಾಣ್ತದವು. ಆಗ ಸಿದ್ಧ ಬಾಲಕ ಅನೇಕ ಸಾಧನೆಗಳನ್ನು ಮಾಡಿ ಗುರುಗಳು ಅಲ್ಲಿರುವ ಶಿಷ್ಯರಿಗೆಲ್ಲರಿಗೂ ಆಪ್ತ ಅಂಗ ಸೇವಾ ಸದ್ಭಾವಾದಿಗಳನ್ನು ಮಾಡಿ ಎಲ್ಲವನ್ನು ಮಾಡಿದ ನಂತರ ಅಲ್ಲಿ ಒಬ್ಬ ಒಟುಗಳು, ಎಲ್ಲರೂ ಬ್ರಾಹ್ಮಣ ಒಟುಗಳು, ಎಲ್ಲ ಒಟುಗಳು ಇರ್ತದರ. ಎಲ್ಲ ಶಾಸ್ತ್ರ ಶ್ರವಣ ಮನನ ನಿಧ್ಯಾಸ ಶಾಸ್ತ್ರ ಚಿಂತನೆ ನಡೆದಿರ್ತದೆ. ಆ ಪ್ರಸಂಗದಲ್ಲಿ ಒಬ್ಬ ಶಾಸ್ತ್ರಿ ಬರ್ತದನ. ಸುಬ್ಬಯ್ಯ ಶಾಸ್ತ್ರಿ ಬಂದಾಗ ಆ ಗುರುಗಳು ಗಜದಂಡ ಶಿವಯೋಗಿಗಳನ್ನು ಕುರಿತು, ಉಪನಿಷತ್ ಅಂದ್ರೆ ಏನು, ನೀವು ಉಪನಿಷತ್ ಶಾಸ್ತ್ರ ಎಲ್ಲ ಹೇಳಕತ್ತೀರ ಅಂದ್ರೆ ನಿಮ್ಮ ಶಿಷ್ಯರು ಹೇಳ್ರಿ ಯಾರು ಅಂತಂದಾಗ ಎಲ್ಲರೂ ತಲೆ ಭಾಗಸಿಕೊಂಡು ಸುಮ್ಮನೆ ಕೂತಿರ್ತಾರೆ. ಆಗ ಸಿದ್ಧ ಬಾಲಕನು ಅಲ್ಲಿ ಕುದುರೆಯ ಕೊಟ್ಟಿಗೆಯಲ್ಲಿ ನೋಡ್ಕೊಂತ ಇದ್ದಾಗ ಗುರುಗಳು ಯಾವಾಗ ನನ್ನ ನೋಡಿದಾಗ ಗಜದಂಡ ಶಿವಯೋಗಿಗಳು ಸಿದ್ಧ ಬಾಲಕನ ಮೇಲೆ ಕಣ್ಣು ನೇರ ದೃಷ್ಟಿ ಇಟ್ಟಾಗ, ನನ್ನ ನೋಡಿದ್ರು ಗುರುಗಳು ನನ್ನ ನೋಡಿದರು ಅಂತಂದಾಗ ಸಿದ್ಧಪ್ಪ ಸಮೀಪಕ್ಕೆ ಬಂದು, ಗುರುದೇವ, ಈ ಪ್ರಶ್ನೆಗೆ ನಾನು ಉತ್ತರವನ್ನು ನೀಡುತ್ತೇನೆ ಅಂತಂದಾಗ, ಉಪನಿಷತ್ ಅಂದ್ರೇನು ಅಂತ ಸುಬ್ಬಯ್ಯ ಶಾಸ್ತ್ರಿ ಕೇಳ್ತಾ ಇದ್ದಾರೆ. ಕೇಳಿದಾಗ ಸಿದ್ಧ ಬಾಲಕನು
ಉಪನಿಷತ್ ಅಂದರೆ ಬ್ರಹ್ಮಾತ್ಮೈಕ್ಯ ಬೋಧಕವಾಗಿರುವ ಬ್ರಹ್ಮವಿದ್ಯೆಯನ್ನು ಉಪದೇಶ ಮಾಡುವ ಮಹಾ ಪವಿತ್ರವಾದ ಅನುಪಮವಾದ ಜ್ಞಾನಬೋಧಕವಾದ ಮಂತ್ರಗಳು ಉಪನಿಷತ್ತು ಅಂತ ಈಗ ಹೇಳಿದಾಗ ಅವನ ಧನ್ಯೋಸ್ಮಿ ಗುರುಗಳೇ, ಇವರೆಲ್ಲ ಒಟ್ಟುಗಳೆಲ್ಲ ತಲೆ ತೆಗೆಸ್ಕೊಂಡು ಸುಮ್ಮನಾದಾರ. ಆ ಬಾಲಕ ದೂರ ಕೂತುಕೊಂಡು ಈ ಬಾಲಕ ಎಷ್ಟು ಚಂದ ಉತ್ತರ ನೀಡುತ್ತದನ ಅಂತಂದ ಜ್ಞಾನೋದಯ ಆಗ್ತದೆ. ಆಮೇಲೆ ಗುರುಗಳು ಇಲ್ಲೇ ಸಮೀಪಕ್ಕೆ ಕೂತುಕೊಂಡು ನೀನು ಇಲ್ಲೇ ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನ ಮಾಡಿದಾಗ ಅಂತ ಹೇಳಿದಾಗ ಗಜದಂಡ ಶಿವಯೋಗಿಗಳು ಹೇಳ್ತಿದಾರೆ. ಅವನು ಸುಬ್ಬಯ್ಯ ಶಾಸ್ತ್ರಿ ನಮಸ್ಕಾರ ಮಾಡಿ ಆ ಸಿದ್ಧ ಬಾಲಕನಿಗೆ ನಮಸ್ಕಾರ ಮಾಡಿ, ನನ್ನ ಗರ್ವವನ್ನು ನೀನು ಹರಣ ಮಾಡಿದೆ, ನೀನು ಬೇರೆ ಯಾರೂ ಅಲ್ಲ, ನೀನು ಪರಮಾತ್ಮನ ಸ್ವರೂಪನೇ ಇರಬೇಕು, ಈ ಬಾಲಕ ರೂಪದಿಂದ ಬಂದೆ. ನಾನು ಅಹಂಭಾವದಿಂದ ನಾನು ಪಂಡಿತೋತ್ತರನ್ನು ಬರೀ ಖಂಡನ ಮಾಡ್ತಾ ಹೋಗಿದ್ದೆ, ನನ್ನ ಅಹಂಕಾರವನ್ನು ಕೆಳಗೆ ಒಂದು ಕೈ ಜೋಡಿಸಿದಾಗ ಆ ಸುಬ್ಬಯ್ಯ ಶಾಸ್ತ್ರಿ ನಡೀತದರು ಹೋಗ್ತದರು. ಹಾಗೆ ಗಜದಂಡ ಶಿವಯೋಗಿಗಳು ಸಿದ್ಧಾರೂಢರಿಗೆ ಇಬ್ಬರಿಗೂ ಸಂವಾದ ಚರ್ಚೆ ನಡೀತದೆ. ಆಗ ಸಮ್ಯಕ್ ಜ್ಞಾನವನ್ನು ಚಿನ್ಮಯ ದೀಕ್ಷೆಯನ್ನು ಉಪದೇಶ ಮಾಡ್ತಿದ್ದಾರೆ ಗಜದಂಡ ಶಿವಯೋಗಿಗಳು. ಆಗ ಕೊರಳಲ್ಲಿರುವ ಲಿಂಗವನ್ನು ಸಿದ್ದಪ್ಪ ಅವರ ಪಾದಗಳಿಗೆ ಇಡ್ತಿದ್ದಾರೆ. ಏನಪ್ಪ ಇದು ಏನದ ಸಗುಣ ಶಾಸ್ತ್ರಕ್ಕೆ ವಿರುದ್ಧವಾಗಿರುವುದು. ಈಗ ಕೊರಳಲ್ಲಿರುವ ಲಿಂಗವನ್ನು ಪಾದಕ್ಕೆ ಇಟ್ಟರೆ ಹೆಂಗಂದು, ಗುರುದೇವ ನೀವು ಹಸ್ತಸ್ಪರ್ಶ ಮಾಡಿ, ತಲೆಯ ಮೇಲೆ ಹಸ್ತಸ್ಪರ್ಶ ಮಾಡಿ, ನೀವು ಗುರುಬೋಧವಾಗಿರುವ ಅನುಪಮವಾದ ಅಪ್ರತಿಮವಾದ ಚಿನ್ಮಯ ದೀಕ್ಷೆಯನ್ನು ನೀಡಿದ ಬಳಿಕ ಈ ಅಂತಃಕರಣವೇ ಪವಿತ್ರವಾದ ಹೃದಯವೇ ಇದು ಲಿಂಗ ಆಯಿತು. ಈ ಉಪಾಧಿ ಲಿಂಗವನ್ನು ನಾನು ಕಟ್ಟಿಕೊಂಡು ನಾನು ಏನು ಮಾಡಲಿ, ಈ ಲಿಂಗದ ಉಪಾಧಿ ನನಗೆ ಹಂಗೆ ಬೇಡ ಅಂತ ಅಂದಾಗ ಇಡೀ ಜಗತ್ತೆಲ್ಲ ಕಾಣುವುದೆಲ್ಲ ಲಿಂಗಮಯ, ಲಿಂಗಮಧ್ಯಮ ಜಗತ್ ಸರ್ವಂ ಅಂತ ಪ್ರಮಾಣ ಇದೆ. ಕಾಣುವುದೆಲ್ಲ ಲಿಂಗದ ಸ್ವರೂಪ ಅಂತ ಅಂದಾಗ ಆಮೇಲೆ ಗುರುತಾಗ್ತದೆ. ಆಗ ಆಯ್ತಪ್ಪ, ನೀನು ಈ ದಿನ ಇದು ನಾಮಕರಣ ಇದೆ, ನೀನು ಶ್ರೀ ಸಿದ್ಧಾರೂಢ ಭಾರತಿ ಅಂತ ನಾಮಕರಣ ಮಾಡ್ತಿದ್ದಾರೆ. ನೀನು ನನ್ನ ಸಮಾನನೇ ಇದ್ದೆ, ಬೇರೆ ಯಾರೂ ಇಲ್ಲ. ಹಾಗಾಗಿ ನೀನೇನೈತಲ್ಲ ಈ ಷಟ್ಶಾಸ್ತ್ರಗಳನ್ನು ಇಡೀ ದೇಶಾದ್ಯಂತ ಓಡಾಡಿ, ಎಲ್ಲ ಕಡೆಗೂ ಓಡಾಡಿ ಈ ಪವಿತ್ರವಾಗಿರುವ ಜ್ಞಾನವನ್ನು ನೀನು ಪಂಚಾಕ್ಷರಿ ಮಹಾಮಂತ್ರವನ್ನು ಎಲ್ಲ ಕಡೆಗೆ ನೀನು ಪ್ರಚಾರ ಮಾಡು ಅಂತ ಸಿದ್ಧಾರೂಢರಿಗೆ ಗಜದಂಡ ಶಿವಯೋಗಿಗಳು ಹಿಂಗೆ ಅಪ್ಪಣೆಯನ್ನು ಕೊಡ್ತಿದ್ದಾರೆ. ಗುರು ಆಜ್ಞೆ ಅನುಸಾರವಾಗಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಎಲ್ಲ ಕಡೆಗೂ ದೇಶಾದ್ಯಂತ ಸಂಚಾರ ಮಾಡ್ತಾರೆ ಯಾರು, ಸಿದ್ಧಾರೂಢರು. ಹಾಗಾಗಿ ಸ್ವರೂಪ ಜ್ಞಾನ ಪಡೆದ ಮುಮುಕ್ಷುಗಳಿಗೆ ಅನುವಾದನು ಸ್ವಸ್ವರೂಪವಾಗಿರುವ ಆತ್ಮಜ್ಞಾನವನ್ನು ಬೋಧಿಸಲಿಕ್ಕೆ ಜ್ಞಾನದೇವಾತು ಕೈವಲ್ಯ, ಜ್ಞಾನದಿಂದಲೇ ಮೋಕ್ಷ ಮುಕ್ತಿ ಪ್ರಾಪ್ತಿ. ಇನ್ನು ಕರ್ಮಾದಿಗಳಿಂದ ಅದು ಮುಕ್ತಿ ಆಗುವುದಿಲ್ಲ. ಅದು ಒಂದರದಲ್ಲಿ ಸದ್ಯೋನ್ಮುಕ್ತಿ ಹೊಂದಬೇಕಾದ್ರೆ ಅದು ಜ್ಞಾನವೇ ಬೇಕು ಅಂತ ಹೇಳಿದಾಗ ಏನದ ಅಂತಂದ್ರೆ ಈ ಕ್ರಮಬದ್ಧವಾಗಿ ಏನದ ಭಕ್ತಿ, ಉಪಾಸನ, ಕರ್ಮ ಮತ್ತು ಜ್ಞಾನಕಾಂಡ ಹಿಂಗೆ ಏನದ ಅಂತಂದ್ರೆ ಪರಂಪರಾ ಸಾಧನಗಳ ದ್ವಾರ ಸಿದ್ದಪ್ಪ ಎಲ್ಲ ಕಡೆಗೂ ಏನದ ಅಂತಂದ್ರೆ ಮುಮುಕ್ಷುಗಳಿಗೆ, ಮೋಕ್ಷ ಇಚ್ಛೆ ಇರುವ ಮುಮುಕ್ಷುಗಳಿಗೆ, ಸಾಧಕರಿಗೆ ಎಲ್ಲ ಕಡೆಗೆ ಸಂಚಾರ ಮಾಡ್ತಾ ಈ ಜ್ಞಾನವನ್ನು ಬೋಧನೆ ಮಾಡ್ತಾ ಹೋಗ್ತಾ ಇದ್ದಾರೆ ಸಿದ್ಧಾರೂಢರು. ಓಂ ತತ್ಸತ್.